ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಇರೋದು ಬ್ಯಾಂಗ್ಳೂರಿಂದ ನಾವು ಬುಕ್ ಮಾಡಿರೋದು. ಸೊ ಫಸ್ಟ್ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ಬರು ಸಿಗ್ತಾರೆ ನೋಡಿ, ಇವರೇ. ಮತ್ತು ನಾವು 3 ಜನ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಸೊ ಈಗ ಮಲ್ಕೋತೀವಿ. ಮಾರ್ನಿಂಗ್ ಸಿಗ್ತೀನಿ, ತೋರಿಸ್ತೀನಿ. ಮಾರ್ನಿಂಗ್ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎಚ್ಚರ ಆಗುತ್ತೆ ಅಂತ. ಇನ್ನೂ ಸನ್ರೈಸ್ ಆಗಿಲ್ಲ, ಜಸ್ಟ್ ಇವಾಗ ಎದ್ದೆ ನಾನು. ಬ್ಯೂಟಿಫುಲ್ಲಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಂತ್ರಾಲಯ ರೀಚ್ ಆದ್ವಿ. ಈಗ ರೆಡಿ ಆಗ್ತಾ ಇದ್ದೀವಿ. ಇವಳೊಬ್ಳು ರೆಡಿ ಆಗಿಬಿಟ್ಟಿದ್ದಾಳೆ. ಇಬ್ಬರು ಗರ್ಲ್ಸ್ ಬಂದಿದ್ರು ನನ್ನ ಜೊತೆ. ಈಗ ಇವರಿಬ್ಬರು ವುಮೆನ್ ಆಗಿಬಿಟ್ಟಿದ್ದಾರೆ. ಸೊ ಗೈಸ್, ಈಗ 3 ಜನರು ರೆಡಿ ಆಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ. ಕಳಿಸು. ಸೊ ಗೈಸ್, ಆಗಲೇ ಹೋಗಿ ಒಂದು ರೌಂಡ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಮತ್ತೆ ಇನ್ನೊಂದು ಸಲ ಹೋಗ್ತಾ ಇದ್ದೀವಿ. ಈಗ ಮಧ್ಯಾಹ್ನ 12:50 ಆಗಿದೆ. ಮುಂದೆ ಏನು ಪ್ಲ್ಯಾನ್ ಅಂತ ಹೇಳ್ತೀನಿ, ನೋಡ್ತೀನಿ. ನೋಡಿ ಗೈಸ್, ಇವರಿಬ್ಬರು ಬಂದಿರೋದು ಮಂತ್ರಾಲಯಕ್ಕೆ. 2 ಸೆಟ್ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಸ್ಯಾರಿ ಅಂತೆ, ಇವಾಗ ಕುರ್ತಾ ಅಂತೆ, ಆಮೇಲೆ ನೈಟ್ ಇನ್ನೊಂದು ಬಟ್ಟೆ ಅಂತೆ. ಇವಳು ಏನು ಟ್ರಿಪ್ಪಿಗೆ ಬಂದಿದ್ದಾರಾ, ದೇವಸ್ಥಾನಕ್ಕೆ ಬಂದಿದ್ದಾರಾ ಇಂಥವ್ರು, ಒಂಚೂರು ಗೊತ್ತಾಗಲ್ಲ. ಇವರಾದರೂ ಓಕೆ, ಅಟ್ಲೀಸ್ಟು ಕಮ್ಮಿ ತಂದಿದ್ದಾರೆ 1 ಸೆಟ್ಟು. ಇವಳು 3 ಸೆಟ್ ಗೈಸ್, 3 ಸೆಟ್. ಯಾಕೆ 3 ಸೆಟ್ ಯಾಕೆ? ಸೊ ಗೈಸ್, ಇಲ್ಲಿ ಆ ಕಡೆ ಏನು ಕ್ಯೂ ಕಾಣಿಸ್ತಾ ಇದೆ, ಅಲ್ಲಿ ಬರ್ತಿದಾರಲ್ಲ, ಅಲ್ಲಿ ಹೋದರೆ ಊಟ ಮಾಡ್ಬೋದು ನೀವು. ಬಟ್ ನಾವು ಹೋಗಲಿಲ್ಲ, ತುಂಬ ರಶ್ ಇತ್ತು. ಸೊ ಗೈಸ್, ನಾನು ಯಾಕೆ ಹಿಂಗೆ ಕಾಣ್ತಾ ಇದ್ದೇನೆ ಅಂತ ನೀವು ಅನ್ಕೋತಾ ಇರ್ಬೋದು. ಬಟ್ ಅಷ್ಟು ರಶ್ಶು. ಇವತ್ತು ಸ್ಯಾಟರ್ಡೆ ಬೇರೆ, ಸ್ಯಾಟರ್ಡೆ ಬಂದ್ಬಿಟ್ಟಿದ್ವಿ. ಪ್ರಸಾದ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಯಿತು ಗೈಸ್. ನಾನು ನಿಂತಿರಲಿಲ್ಲ, ನಮ್ಮ ಅಕ್ಕ ಹೋಗಿ ನಿಂತಿದ್ದಿತ್ತು. ನನಗೆ ಕಾದೇ ಸುಸ್ತಾಗ್ತಿತ್ತು. ಆಲ್ಸೋ ಬೆಳಗ್ಗೆಯಿಂದ ನಾವೇನೂ ತಿಂದಿರಲಿಲ್ಲ. ಫುಲ್ ರಶ್ ಬೇರೆ ಇತ್ತು. ಫುಲ್ ಟಯರ್ಡ್ ಫೀಲಿಂಗ್ ಆಗ್ತಾಯಿದೆ.
ಬಟ್ ಈಗ ನೋಡೋಣ. ನಮಗೆ ನೈಟ್ 9 o'clockಗೆ ಬಸ್ ಇರೋದು. ಈಗ ಟೈಮ್ ಬಂದು 3 o'clock. ಸೊ 9 o'clockವರೆಗೆ ಟೈಮ್ ಇರೋದ್ರಿಂದ ಪಂಚಮುಖಿ ಮತ್ತು ಬಿಚ್ಚಾಲೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀವಿ. ಆಟೋದವ್ರು ಕರ್ಕೊಂಡು ಹೋಗ್ತಾರಂತೆ. ಸೊ ಟೈಮ್ ಮೇಲೆ ಡಿಪೆಂಡ್, ಅವ್ರು ಎಷ್ಟು ಗಂಟೆ ಆಗುತ್ತೆ ವಾಪಸ್ ಬರೋದು ಅಂತ ಅವ್ರನ್ನ ಕೇಳ್ತೀವಿ. ನಾವು 9ಗೆ ಹೊರಡಬೇಕು. ಸೊ ಅದಕ್ಕಿಂತ ಸ್ವಲ್ಪ ಮುಂಚೆ ಬಂದು 1 hour ರೆಸ್ಟ್ ಮಾಡಬೇಕಂತ ನಾನು ನೆನ್ನೆನೂ ಮಲಗಿಲ್ಲ. ಸೊ ನೋಡೋಣ, ಅವ್ರನ್ನ ಕೇಳ್ತೀವಿ. ಇನ್ನೊಂದು 2-3 hours ಹೋಗಿ ಬರ್ಬೋದು ಅಂದರೆ ಹೋಗ್ತೀವಿ, ಇಲ್ಲಾಂದರೆ ಹೋಗೋಲ್ಲ. ಸೊ ಹೋದರೆ ವ್ಲಾಗ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಸೊ ಗೈಸ್, ಏನಂತ ಅಂದರೆ ಪ್ಲ್ಯಾನಲ್ಲಿ ಚೇಂಜ್ ಆಯಿತು. ನಾವು ಯಾವ ಪಂಚಮುಖಿಗೂ ಹೋಗಲಿಲ್ಲ. ಆಮೇಲೆ ಬಿಚ್ಚಾಲೆಗೆ ಹೋಗಲಿಲ್ಲ, ಬಿಕಾಸ್ ಹೋಗೋಕ್ಕಾಗಲಿಲ್ಲ. ಎಲ್ರಿಗೂ ಫುಲ್ ಸಿಕ್ ಫೀಲ್ ಆಗ್ತಿತ್ತು. ಚೆನ್ನಾಗಿ ಮಲಗಿದ್ದೆ, ನಾನು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಇವಾಗ ಎದ್ದಿದ್ದೀನಿ. ಸೊ ಅದು ಈ ಸಲ ನಾವು ಒಂದೇ ದಿನಕ್ಕೆ ಬಂದಿರೋದ್ರಿಂದ ಹೋಗೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ 2 days ಇನ್ನು ಬಂದು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋ ಥರ ಬರಬೇಕು. ಆದರೆ ನೋಡೋಣ, ನೆಕ್ಸ್ಟ್ ರಾಯರು ಯಾವಾಗ ಕರ್ಸ್ಕೊತಾರೆ ಆಗ ಬರೋಣ. ಸೊ ಇವಾಗ ಹೊರಡಬೇಕು ಅಂದರೆ ತಕ್ಷಣ ಹೊರಡ್ತಾ ಇಲ್ಲ. ಇವಾಗ ಅರೌಂಡ್ 6:15 ಆಯಿತು. 6:30 ಆಗಿದೆ. 9ಕ್ಕೆ ಬಸ್ ಇರೋದಾಗಲೇ ಹೇಳ್ದಂಗೆ. ನೋಡೋಣ ನೈಟ್ ಫುಡ್ ಏನು ಮಾಡೋದು ಎಲ್ಲ ನೋಡಿಕೊಂಡು ಆಚೆ ಹೋಗ್ತೀವಿ. ಈಗ ಅಲ್ಲೇ ಸುತ್ತಮುತ್ತ ಹೋಗಿ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್. ಆ್ಯಕ್ಚುಲಿ ನಾನು ಮಂತ್ರಾಲಯಕ್ಕೆ ಬಂದು ತುಂಬ ವರ್ಷ ಆಗಿಬಿಟ್ಟಿತ್ತು. ಅಲ್ಲಿ ಆಚೆ ಎಲ್ಲ ಕನ್ಸ್ಟ್ರಕ್ಷನ್ ಏನಾಗಿದೆ ಅದೆಲ್ಲ ಆಗೋಕ್ಕಿಂತ ಮುಂಚೆ ಅಷ್ಟು ವರ್ಷಗಳ ಹಿಂದೆ ಬಂದಿದ್ದಿತ್ತು. ಅದಾದಮೇಲೆ ಇವತ್ತೇ ಬಂದಿದ್ದು. ಇಲ್ಲಿ ಲೈಕ್ ಕಂಪ್ಲೀಟ್ ಸಿಸ್ಟಮ್ ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ. ನಾನು ಅದೇ ಥರ ದರ್ಶನ ಆಗುತ್ತೆ ಅಂದ್ಕೊಂಡು ಬಂದಿದ್ದೆ, ಬಟ್ ಅಷ್ಟು ಹತ್ತಿರದಿಂದ ಬಿಡೋದೇ ಇಲ್ಲ. ಈಗ ಮಾಡೋಕ್ಕಾಗ ಬಟ್ ದರ್ಶನ ಚೆನ್ನಾಗಾಯಿತು. ಬಟ್ ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ರಶ್ ಇತ್ತು. ಎಲ್ಲದಕ್ಕೂ ದರ್ಶನ ಮಾಡಬೇಕಾದ್ರಿಂದ ಆಚೆ ಬಂದು ಪ್ರಸಾದದ ಕೌಂಟ್ರಿಂದನೂ ಪ್ರತಿಯೊಂದು ತುಂಬ ಅಂದರೆ ತುಂಬ ರಶ್ ಇತ್ತು. ಫಸ್ಟ್ ಇಷ್ಟೆಲ್ಲ ರಶ್ ಇರ್ತಾನೆ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಈ ಸಲ ಈಗ ನಾವು ತುಂಬ ಇಯರ್ಸ್ ಆದಮೇಲೆ ಬಂದಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಎಷ್ಟು ರಶ್ ಆಗಿದೆ, ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಜಾಗ ಅಂತ. ರಶಲ್ಲಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು. ಆದ್ರೂ ಇದೇ ನಾವು ಸ್ಟೇ ಆಗಿದ್ದು ಪ್ಲೇಸು. ಇಲ್ಲೇ ಇದ್ದಿದ್ದು ನಾವು. ಮಿರರ್ ಇದೆ ಗೈಸ್, ಮಿರರ್. ಆ್ಯಂಡ್ ಎಸ್, ಕ್ಲೀನಾಗಿತ್ತು, ಅದೇ ಇಂಪಾರ್ಟೆಂಟ್. ಸೊ ಗೈಸ್, ನಾವಿಲ್ಲೇ ಸ್ಟೇ ಆಗಿದ್ದು. ಈಗ ಆಚೆ ಹೋಗ್ತಾ ಇದ್ದೀವಿ. ಇವರು ಬಾಯಿ ಬಿಟ್ಟಿನೇನೇ ಹೇಳಲ್ಲ. ಒಂದು ಸ್ವಲ್ಪ ಮಾತಾಡಿ ಏನಾದರೂ ನನ್ನ ಬ್ಲಾಗಿಗೆ ನೋಡೋಣ. ಇವಳು ಮಾತಾಡಲ್ಲ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸಲ್ಲ ಹಾಗೆ. ಸೊ ಈಗ ಹೋಗ್ತಾ ಇದ್ದೀವಿ, ಆಚೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಟೈಮ್ ಆಯಿತು, ಫೈನಲಿ ಹೊರಡ್ತಾ ಇದ್ದೀವಿ ಗೈಸ್. ಸೊ ಗೈಸ್, ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಇವಾಗ ಹೊರಟಿದ್ದೀವಿ. ಸೊ ಬರುವಾಗ ಬಂದಿದ್ದ ಬಸ್ ಬೇರೆ, ಇವಾಗ ಹೋಗ್ತಾ ಇರೋ ಬಸ್ ಬೇರೆ. ಆಗಲೇ ಬಂದಿದ್ದು ನಾರ್ಮಲ್ ನಾನ್ AC, ಬರುವಾಗ ಬಂದಿದ್ದು. ಈಗ ಹೋಗ್ತಾ ಇರೋದು ವಿತ್ AC. ನಾವು 3 ಜನ ಎಲ್ಲೂ ಇಷ್ಟು ದೂರ ಹೋಗೇ ಇರಲಿಲ್ಲ. ಮಂತ್ರಾಲಯಕ್ಕೆ ಹೋಗಿದ್ದು ಒಂಥರ ಖುಷಿ ಆಯಿತು, ಫೆಲ್ ಸೋ ಗುಡ್. ಸೊ ನಮ್ಮ 3 ಜನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನೂ ವ್ಲಾಗ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅವ್ರನ್ನೂ ಮಾತಾಡಿಸ್ತೀನಿ ವ್ಲಾಗಲ್ಲಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರಿಂದ ರಿಟರ್ನ್ ಮೈಸೂರು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಲವ್.